ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ನಿನ್ನೆ ಇಡೀ ದಿನ ಸರಣಿ ಸಭೆ ನಡೆಸಿದ ಸಿಎಂ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಘೋಷಿಸಿದ ರಾಜ್ಯ ಸರ್ಕಾರ. 9 ದಿನ ಅಹೋರಾತ್ರಿ ಹೋರಾಟಕ್ಕೆ ಸಿಕ್ತು ಶುಭ ಸುದ್ದಿ. ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಕ್ತಾಯ. ಸರ್ಕಾರದ ನಿರ್ಧಾರ ಸ್ವಾಗತಿಸಿದ ಹೋರಾಟಗಾರರ ಸಂಭ್ರಮ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಕುಣಿದು ಕುಪ್ಪಳಿಸಿದ ರೈತರು. ಕಬ್ಬಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಿದ್ದಂಗೆ ವಿಜಯೇಂದ್ರ ಸ್ವಾಗತ. ಎಥೆನಾಲ್ ಖರೀದಿ ವಿಚಾರದಲ್ಲಿ ಸಿಎಂ ಆರೋಪಕ್ಕೆ ಜೋಶಿ ಕೆಂಡ. ಕೇಂದ್ರದ ಜೊತೆಗೆ ಸಮರಕ್ಕೆ ನಿಂತ ರಾಜ್ಯ ಸರ್ಕಾರ. ಕಬ್ಬು ಬೆಳೆಗಾರರ ಮುಷ್ಕರಕ್ಕೆ ತಲೆಬಾಗಿದ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ನಿರ್ಧಾರ ಸ್ವಾಗತಿಸಿದ ಬೆಳಗಾವಿ ರೈತರು. ಮುಷ್ಕರ ಮುಂದುವರಿಸಿದ ಬಾಗಲಕೋಟೆ, ವಿಜಯಪುರ ರೈತರು. ಮಾಜಿ ಸಚಿವ ಕೆಎನ್ ರಾಜಣ್ಣ ನಿವಾಸದ ಡಿನ್ನರ್ನಲ್ಲಿ ಅಚ್ಚರಿ. ಮೀಟಿಂಗ್ನಲ್ಲಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಭಾಗಿ. ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆ ಶುರು. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಗ್ರಹಣ. ಅನುಮತಿ ಅರ್ಜಿ ವಿಚಾರಣೆಯನ್ನ ನವೆಂಬರ್ 13ಕ್ಕೆ ಮುಂದೂಡಿಕೆ. 11 ಅರ್ಜಿದಾರರ ಮನವಿ ಪರಿಗಣನೆ. ನಾವೆಲ್ಲ ಸಾಂವಿಧಾನಿಕವಾಗಿ ರಾಷ್ಟ್ರದ ಗೀತೆಯನ್ನು ಒಪ್ಪಿದ್ದೇವೆ. ಆಡಿದ ಮಾತಿನಿಂದ ಈಗ ಅದು ವಿವಾದ ಆಗಬಾರದು. ಅದನ್ನ ಮುಂದುವರಿಸೋದಿಲ್ಲ ಅಂತ ಸಂಸದ ಕಾಗೇರಿ ಸ್ಪಷ್ಟನೆ. ಗದಗದಲ್ಲಿ ನ್ಯೂಸ್ ಫಸ್ಟ್ ವರದಿಗಾರನ ಮೇಲೆ ಹಲ್ಲೆಗೆ ಖಂಡನೆ. ಬೀದರ್ ಜಿಲ್ಲಾ ದೃಶ್ಯ ಮಾಧ್ಯಮ ಘಟಕದಿಂದ ಕ್ರಮಕ್ಕೆ ಆಗ್ರಹ. ಎಂಎಲ್ಸಿ ಎಸ್ವಿ ಸಂಕನೂರ್ ಕಚೇರಿಯಲ್ಲಿ ಅಕ್ರಮಕ್ಕೆ ಕಿಡಿ. ಎಸ್ಎಸ್ಎಲ್ಸಿ ತೇರ್ಗಡೆ ಅಂಕಗಳನ್ನು ಕಡಿಮೆ ಮಾಡುವುದು ಬೇಡ. ಪಾಸಿಂಗ್ ಮಾರ್ಕ್ಸ್ 33ಕ್ಕೆ ಇಳಿಸುವುದು ಅವೈಜ್ಞಾನಿಕ. ಕನ್ನಡ ಭಾಷಾ ಕಲಿಕೆಗೆ ಮಾರಕ ಎಂದ ಪುರುಷೋತ್ತಮ್ ಬಿಳಿಮಲೆ. ಸೊಂಟ ನೋವು ಅಂತ ಕ್ಲಿನಿಕ್ಗೆ ಹೋಗಿರುವಂತಹ ಯುವಕ ಸಾವು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶವವಿಟ್ಟು ಸ್ಥಳೀಯರ ಪ್ರತಿಭಟನೆ. ಖಾಸಗಿ ಕ್ಲಿನಿಕ್ ಬಂದ್ ಮಾಡಿಸುವಂತೆ ಸ್ಥಳೀಯರ ಆಗ್ರಹ. ಬೈಕ್ ಸವಾರನಿಂದ ಟ್ರಾಫಿಕ್ ಕಾನ್ಸ್ಟೇಬಲ್ ಲಂಚ. ಕೆಜಿಹಳ್ಳಿ ಸಂಚಾರಿ ಪೊಲೀಸಪ್ಪನ ವಿಡಿಯೋ ವೈರಲ್. ಹೆಲ್ಮೆಟ್ ಧರಿಸದೆ ಇರೋದ್ರಿಂದ ಹಣ ಪಡೆದಿದ್ದಕ್ಕೆ ಆಕ್ರೋಶ. ಮುಖವನ್ನ ದುಪ್ಪಟ್ಟಾದಿಂದ ಕವರ್ ಮಾಡಿ ಜ್ಯುವೆಲರಿ ಅಂಗಡಿಗೆ ಎಂಟ್ರಿ. ಆಭರಣ ನೋಡುವ ನೆಪದಲ್ಲಿ ಮಾಲೀಕನ ಮುಖಕ್ಕೆ ಮೆಣಸಿನ ಪುಡಿ. ಎಚ್ಚೆತ್ತ ಓನರ್ನಿಂದ ಹಿಗ್ಗಾಮುಗ್ಗ ಏಟು ತಿಂದ ಲೇಡಿ. ಸಾಲ ಪಡೆದು ಖರೀದಿಸಿದ್ದ ಲಾಟರಿಗೆ ಲಾಟರಿ. ಚಂಡೀಗಢದಲ್ಲಿ ತರಕಾರಿ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಗೆ 11 ಕೋಟಿ ಜಾಕ್ಪಾಟ್. ಸ್ನೇಹಿತನ ಹೆಣ್ಣು ಮಕ್ಕಳಿಗೆ ಸಹಾಯದ ಹಸ್ತ ಚಾಚಿದ ಅಮಿತ್. ದೆಹಲಿ ವಿಮಾನ ನಿಲ್ದಾಣದಲ್ಲಿ ಏರ್ ಟ್ರಾಫಿಕ್. ಭಾರತದಾದ್ಯಂತ ಸುಮಾರು 1000 ವಿಮಾನಗಳ ಹಾರಾಟ ವಿಳಂಬ. AMSS ವ್ಯವಸ್ಥೆಗಳು ಬದಲಿ ವ್ಯವಸ್ಥೆಯೊಂದಿಗೆ ಕಾರ್ಯನಿರ್ವಹಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.